ಪಿಎಸ್ಸಿ ಪಶು ವೈದ್ಯ ನೇಮಕಾತಿ ಹಗರಣದ ವಿಚಾರಣೆಗೆ ಹಾಜರಾಗಿದ್ದಾರೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ. ಕಳೆದ ಒಂದು ವಾರದಿಂದ ನಾಪತ್ತೆಯಾಗಿದ್ದಂಥ ಐಎಎಸ್ ಅಧಿಕಾರಿ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ಆರೋಪಗಳನ್ನು ಹೊತ್ತಿರುವಂಥ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ 7 ದಿನಗಳಿಂದ ನಾಪತ್ತೆಯಾಗಿದ್ದರು. ಅವರ ಮನೆಗೆ ಹೋದಂಥ ಇಡಿ ಅಧಿಕಾರಿಗಳಿಗೆ ಮುಚ್ಚಿದ ಬಾಗಿಲುಗಳು ಕಂಡಿದ್ವು. ನಕಲಿ ಕೀಯನ್ನು ಬಳಸಿ ಮನೆಯನ್ನು ಪ್ರವೇಶ ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದರು. ಈಗ ಜ್ಞಾನೇಂದ್ರ ಕುಮಾರ್ ವಾಪಸ್ಸಾಗಿದ್ದಾರೆ. ಇಡಿ ದಾಳಿಯಿಂದ ತಲೆಮರೆಸಿಕೊಂಡಿದ್ದಂಥ ಜ್ಞಾನೇಂದ್ರ ಕುಮಾರ್ ಸಿಐಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ರಾಘವೇಂದ್ರ ಹೆಗಡೆ ಮುಂದೆ ಹಾಜರಾಗಿದ್ದಾರೆ ಜ್ಞಾನೇಂದ್ರ. ಹಲವು ಪ್ರಶ್ನೆಗಳು ಇಲ್ಲಿದ್ದಾವೆ. ಪಶುವೈದ್ಯ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋದಾದರೆ ಒಬ್ಬ ಐಎಎಸ್ ಅಧಿಕಾರಿಯಾಗಿ ಹೇಗೆ ಈ ಅಕ್ರಮಕ್ಕೆ ಸಹಕರಿಸಿದರು ಎನ್ನುವ ಪ್ರಶ್ನೆ ಇದೆ. ಕಣ್ಣು ಮುಂದೆ ಅಕ್ರಮ ನಡೀತಾ ಇದ್ದರೂ ಕೂಡ ಅದನ್ನು ತಡೆಯುವಂಥ ಪ್ರಯತ್ನ ಯಾಕೆ ಮಾಡಲಿಲ್ಲ ಅನ್ನುವ ಪ್ರಶ್ನೆ ಇದೆ. ಕಣ್ಣು ಮುಂದೆ ಅಕ್ರಮ ನಡೆದಿದೆ, ಆ ಅಕ್ರಮದಲ್ಲಿ ಇವರು ಕೂಡ ಶಾಮೀಲಾಗ್ತಾರೆ ಅಂತ ಹೇಳಿದ್ರೆ ಇವರಿಗೆ ಅದು ಎಷ್ಟರ ಮಟ್ಟಿಗೆ ಆ ಹಣದಲ್ಲಿ ಪಾಲು ಬಂದಿದೆ ಅನ್ನೋದು ಕೂಡ ಪ್ರಶ್ನೆಯಾಗುತ್ತೆ. ಸಾಲು ಪ್ರಶ್ನೆಗಳನ್ನು ಈಗ ಜ್ಞಾನೇಂದ್ರ ಕುಮಾರ್ ಮುಂದೆ ಇಡಲಾಗ್ತಾ ಇದೆ. ಜ್ಞಾನೇಂದ್ರ ಕುಮಾರ್ ಸ್ವಚ್ಛ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದರೆ ತಲೆಮರೆಸಿಕೊಳ್ಳುವಂಥ, ತಲೆ ತಪ್ಪಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕಾಗಿರಲಿಲ್ಲ. ಅಂಥ ಸ್ಥಿತಿಗೆ ಅವರು ತಲುಪಿದ್ದಾರೆ ಅಂತ ಹೇಳಿದರೆ ಅವರ ಪಾತ್ರ ಏನು ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಸೊ ಹೀಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಹಲವು ಪ್ರಶ್ನಾವಳಿಗಳನ್ನು ಜ್ಞಾನೇಂದ್ರ ಕುಮಾರ್ ಮುಂದೆ ಇಡಲಾಗುತ್ತೆ. ಒಂದು ವೇಳೆ ಹೆಚ್ಚಿನ ತನಿಖೆಯನ್ನು ಮಾಡಬೇಕು ಅಂತ ಅನ್ನಿಸಿದರೆ, ತನಿಖಾಧಿಕಾರಿಗಳು ಅದನ್ನು ನಿರ್ಣಯ ಮಾಡಿದ್ರೆ ಅವರನ್ನು ಅರೆಸ್ಟ್ ಮಾಡುವಂಥ, ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಅವಕಾಶಗಳು ಕೂಡ ಖಂಡಿತ ಇರುತ್ತೆ.